ಛೇ 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 ಅವನಿಗೆ ಬೇಕಾಯ್ತ್ರಿ ಮುಂಜಾನೆದ್ದು ಕಾರು ನಡೆಸಿ ಕೈ ಸತ್ತು ಕೋಳಿ ಜೋತಾಡಕತ್ತೈತಿ ನಮ್ಮ ಗಾಡಿ. ಜೋತಾಡಿದ್ರೆ ಯಾಕೆ ಜೋತಾಡವಲ್ದಂತೈತಿ. ಮನಿಗೆ ಹೋಗಿ ಹೆಂಡತಿ ಕೂಡ ಕಾಪಾಡಿ ಆಡಿ ಮನಸ್ಸು ತಣ್ಣಗೆ ಮಾಡ್ಕೋಬೇಕಂದ್ರ ಮನ್ಯಾಗ ಹೆಂಡತಿ ಸಮ್ಮತಿ ಇಲ್ಲ ನಮ್ಮ ಹಣೆ ಬರಕ. ಅಲ್ಲಿ ಯಾವುದೋ ಒಂದು ಪೋರಿ ಬರ್ತೈತಿ, ಬರ್ಲಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಮೊನ್ನೆ ತರ್ಲಕ್ಕ ಹೋಗಿದ್ದಾರ ಸಿಕ್ಳು ನನ್ ಲವರ್ ಸಿಕ್ಳು. ಏಯ್ ಮೂಳ ಹಳೆ ಮೂಳ ಎಲ್ಲ ದಳಕ್ಕೆ ನಿನ್ನ ಲವರ್ ನೀನೇ ನನ್ನ ಮುದ್ದಿನ ಲವರ್. ಏಯ್ ಬೇಬರ್ಸಿ ಹಳೆ ಬೇಬರ್ಸಿ ಹೋಗೋ ಬರ ಹೆಂಗಸರಿಗೆ ನೀ ನನ್ ಲವರ್ ಅಂದ್ರ ನಿನ್ನ ಚರ್ಮ ಕಿತ್ತಂಗ್ ಹೊಡಿತಾರ ಬಲುಜು ಹಾಕಿ. ಚರ್ಮ ಸುಲಿದು ಕೈಯ ಕೊಟ್ರು ಚಿಂತಿಲ್ಲ, ಒಟ್ಟಾಗ ನೀನ್ ನನ್ನ ಲವ್ ಮಾಡಬೇಕು. ಏನು ನಾನು ನಿನ್ನ ಲವ್ ಮಾಡ್ಬೇಕಾ? ಹೋಗಲ್ಲಡೆ ಹೋಗು. ನನ್ನಂತ ಎಳೆ ಮೀಸೆ ಉಳ್ಳ ಹುಡುಗನ ಬಿಟ್ಟು 90 ವರ್ಷದ ಮುದಿಯತ್ ಲವ್ ಮಾಡ್ಬೇಕಂತ ಮಾಡಿ ಏನ ಹುಡುಗಿ ನಿನ್ನ. ಇದೆಲ್ಲ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ ಬಂದಂಗ ಕಾಣಿಸ್ತೈತಿ. ಇದನ್ನ ಹೆಂಗಾರ ಒಟ್ಟ ಮಾಡಿ ಇಲ್ಲಿಂದ ಕಳ್ಸಿದ್ರ ರೀ ಅಂದಾಗ ನೀವು ಯಾವ ಕೆಲಸ ಮಾಡ್ತೀರಿ? ನಾನು ಕಾರು ಡ್ರೈವರ್ ಕೆಲಸ. ಅಂದ್ರೆ ನೀವು ಕಾರ್ ಓಡಿಸ್ತೀರಿ? ಹೌದಾ ನನ್ನ ಹುಡುಗಿ? ಹೌದ್ರ ಅಂದಾಗ ಈ ಊರಾಗ ನೀವು ಯಾರು ಕಾರ್ ಓಡಿಸ್ತೀರಿ? ಶ್ರೀಮಂತ ಕಾರ್ತಿಕನ ಕಾರು. ಅಯ್ಯೋ ನೀನಾ ನಮ್ಮ ಮಾಗುಂಡ. ಹೌದಾ ನನ್ನ ಮಾಗುಂಡನ ಗುಂಡಿ. ಈ ಮಾಗುಂಡನ ಕೈ ಹಿಡಿದು ಆಡಿ ನನ್ನ ಒಲವಿನ ರಾಣಿ. ಒಲ್ಲಪ್ಪ ನನಗೆ ಹಾಡಕ್ ಬರಂಗಿಲ್ಲ. ಹಂಗಾದ್ರೆ ನಮ್ಮ ಸೌಕರ್ಯ ಕೊಡಬೇಕಾದ ರೊಕ್ಕ ಕೊಡು, ಇಲ್ಲ ನನ್ನ ಮನಸ್ಸು ತಣ್ಣಗ್ ಮಾಡು. ಇಲ್ಲ ಬಿಡು ಹಾಡಕ್ ಬರ್ತೈತಿ. ಹಾಗಾದ ಹಾಡಿ ನನ್ನ ಒಲವಿನ ರಾಣಿ. ಮಾವ ಮತ್ತೆ ತಡ ಮಾಡ್ತಿದ್ದವ್ರ ಚಾಲು ಮಾಡು. ಮಾವ ಅವೆಲ್ಲ ಹಳೆ ಹೋಗ್ಯವು. ಏನಿದ್ರ ನಾ ಪೂಜ್ತೀನಿ ನೋಡಿ. ಈಗ ಹೊಡೆ ನೋಡ ಎಗ್ ರೈಸ್.
ಗುಂಡ ಈ ಗುಂಡಿಗೆ ಏನ ಮಳ್ಳ ತಪ್ಪಲ ತಿಕ್ಕೆ ಮರಳು ಮಾಡಿ ಆಡಿ ಕುಣಿ ಯಾಕಂತೀನಿ ಹೆಂಗನ ಮಾಡಿ ಮಾಡ್ಕೊಂಡು ನಾ ಜಾಗ ಖಾಲಿ ಮಾಡಿಸ್ಬಿಡ್ಬೇಕೈತಿ ಎಲ್ಲಿ ಮಗನ ಮಾಗುಂಡ ಈ ಕಡೆ ನಿಮ್ ಸಾವುಕಾರ ಬರಾಕತ್ತನ ನೋಡಲೆ ಮಗನ ನೋಡೋ ಹೋಗಲೇ ಮಗನ ನಿಮ್ ಸಾವುಕಾರ ಕರಿಲಕತ್ತಾನ ಗುಂಡಿ ಆ ಮಾಗುಂಡನ ಕೂಡ ಏನ ಕಸ್ಪಿಸ್ ಮಾತು ನಡೆಸಿದ್ರಿ ಏನಿಲ್ಲ ಬಿಡ ಆ ಮಾಗುಂಡಿಗೆ ಸ್ವಲ್ಪ ಸಾವುಕಾರ ರೊಕ್ಕ ಕೊಡೋದಿತ್ತ ಅದಕ್ಕೆ ಹುಚ್ಚರ ತರ ರೊಕ್ಕ ಕೇಳಾಕತ್ತಿರ್ತದೆ ಏರೇ ಅವನು ಹುಚ್ಚ ಅಲ್ಲರಿ ಆ ಮಾಗುಂಡ ಹುಚ್ಚರ ಪುಚ್ಚ ಎಣಿಸ ಮಗ ಮಾಗುಂಡ ಅಂತೀನಿ ನೋಡು ಅವ ಹುಚ್ಚರು ಪುಚ್ಚ ಅನಿಸ್ಬೋದು ಆದ್ರೆ ಈ ಗುಂಡಿ ಮುಂದೆ ಅಷ್ಟು ಸುಲಭ ಅಲ್ಲ ಅಲ್ಲ ಆ ಮಾಗುಂಡಗ ನೀನ್ ಹಿಂಗೆ ಸಲಿಗೆ ಕೊಟ್ರೆ ಮತ್ತ ಒಂದ್ ದಿವ್ಸ ಇಲ್ಲ ನಿನ್ನ ಗಿಂಡಿ ಗಿಡಲ್ಲ ಅನ್ಸ್ಬಿಡ್ತಾನ ನೋಡು ಮತ್ ಏನು ನನ್ನ ಗಿಂಡಿ ಕಣ್ಣಲ್ಲಿ ಅನಸಕ್ ಬಂದ್ರ ಅವ್ರ ಗಂಡನರನ್ನ ಕಟ್ಟು ಮಾಡ್ತಾನ ಎಲ್ಲ ಹೋಗಲು ಬಿಡಗೊಂಡೆ ಮೊನ್ನೆ ನಿನ್ನ ತಕ ನಾನು ಹೂವು ತಗೊಂಡಿದ್ದಲ್ಲ ಅದು 100 ರೂಪಾಯಿ ಲೋಟ್ ಕೊಟ್ಟಿದ್ದೆ ಅದ್ರ ಚಿಲ್ಲರ್ ನನಗೆ ವಾಪಸ್ಸೇ ಕೊಟ್ಟಿಲ್ಲಲ್ಲ ಮತ್ತ ನೋಡು ಈಗ ನನ್ನ ಹತ್ರ 1 ರೂಪಾಯಿ ಇಲ್ಲ ಬೇಕಾದ್ರೆ ನಂದು ಹೂ ಐತಿ ಹೂ ಮುಟ್ಟಿಸ್ಕೊಂಡ್ ಬಿಡ ಇಲ್ಲ ನನಗ ಆ ದುಡ್ಡು ಬೇಕಂದ್ರೆ ಬೇಕು ಇವಾಗ 10 ರೂಪಾಯಿ ಮುರ್ಕೊಂಡು 90 ರೂಪಾಯಿ ವಾಪಸ್ ಕೊಟ್ಬಿಡ ಎಲ್ಲಿಂದ ಕೊಡ ಅಂದಿ ಮುಂಜಾನೆ 1 ರೂಪಾಯಿ ವ್ಯಾಪಾರ ಆಗಿಲ್ಲ ಬೇಕಾದ್ರೆ ನಾಳೆ ವಾರ ಕೊಡ್ತೀನಂತ ಬಾ ಅಲ್ಲ ಹುಡುಗಿ ಇಂತ ಆಳ ಪ್ಯಾಟ್ಯಾಗ ನಿಂತ್ಕೊಂಡು ನೀನು ಹೂವ ಮಾರಿದ್ರ ನಿನ್ನ ವ್ಯಾಪಾರ ಆಗ್ತೈತಿ ಅನ್ ಮತ್ತೇನು ಅದೇ ನಮ್ಮ ರಾಯಲಸೀಮಾ ಗಡ್ಡಿಗೆ ಬಾ ನಮ್ಮ ಅರಿಕೆ ರಯ್ಯಪ್ಪ ಮಾಮನು ತಗೊಂತಾನ ಈ ಕಡೆ ನಮ್ಮ ಮಟ್ಲ ರಾಮನ ಮಾಮನು ತಗೊಂತಾನ ಈ ಕಡೆ ನಮ್ಮ ಮೇಣೆ ಬಸಪ್ಪ ಮಾಮನು ತಗೊಂತಾನ ಅದ್ರಾಗ ನಮ್ಮ ಅರಿಕೆ ರಯ್ಯಪ್ಪ ಮಾಮನ ಎಕ್ಸಲ್ ಸೂಪರ್ ಗಾಡಿಯಾಗ ಕುಂತ್ಕೊಂಡು ನೀನು ಹೂವ ಮಾರ್ಕೊಂತಿಂದ ಕುಂತ್ರೆ 10 ನಿಮಿಷದಾಗ ನನ್ನ ಹೂವಿನ ಬಿಟ್ಟು ಗಾಡಿ ಆಗಿ ಹೋಗ್ಬಿಡ್ತಾನೆ ನೋಡು ಮತ್ತೇನ ಇಂಥ ಪಾಠಾಗ ವ್ಯಾಪಾರ ಮಾಡ್ಲಾರ್ದೆ ನೀ ಯಾವ ಪ್ಯಾಟಾಗ ಹೋಗಿ ವ್ಯಾಪಾರ ಮಾಡ್ಬೇಕು ನಾನು ಹಾಗಾದ್ರೆ ನಮ್ಮ ಮ್ಯಾಗಡಿ ಒಣಗಿ ಹೋಗಮ್ಮ ಅಲ್ಲೇ ವ್ಯಾಪಾರ ಮಾಡುವಂತೆ ಹಾಗಾದ್ರೆ ಬಿಳಿ ಹಳೆ ಗುಂಡನ ಟ್ರ್ಯಾಕ್ಟರ್ ಒಂದು ಜಾನಪದ ಗೀತೆ
ಕೊಡ ನೀರು ತುಂಬಿಕೊಂಡು ಹಂಗ ಬಾ, ನಾನು ಕೊಡ ತಗೊಂಡು ಹಿಂಗ ಬರ್ತೇನೆ. ಭದ್ರಕೋಟೆ ಒಳಗಡೆ ಇದು ಭದ್ರಕೋಟೆಯಾದರೇನು, ಇದು ಕೆಂಪ ಕೋಟೆಯಾದರೇನು? ನನಗೆ ಎದುರಾದ ವ್ಯಕ್ತಿ ಭದ್ರಕೋಟೆಯಲ್ಲಾದ್ರಲ್ಲಿ, ಕೆಂಪ ಕೋಟೆಯಲ್ಲಾದ್ರಲ್ಲಿ, ಭೂಮಿಯಲ್ಲಿ ಗೆದ್ದ ನಾಯಕನಂತೆ ಹಾರಿ ಹರಿದು ತಿನ್ನುವ ವೀರ ಪುರುಷ. ಕಚ್ಚ ಬಡವ, ನಿನ್ನ ಪೌರುಷದ ಮಾತು ಈ ನರಹಂತಕನ ಮುಂದೆ ನಡೆಯುವುದಿಲ್ಲ. ಈ ನರಹಂತಕ ಒಮ್ಮೆ ಒಂದು ಕರೆಸಿದ್ರೆ ಎಲ್ಲರೂ ಕುಲರಾಗಿ ಭೂಮಿಯನ್ನೇ ಬಾಯಿ ಬರುತ್ತದೆ. ಯಾವಾಗ ರಕ್ತ ಬಲಿತ ಗಿಟಕ ನಿನ್ನ ಕೊದ ಕುಣ್ಣಿ ಕೇಳಿ ಕುಳಿಮಸಲಲ್ಲ. ಈ ಕಾರ್ತಿಕ ಶಿವ ಎಂದರೆ ಶಾಂತಿ, ಆ ರಾಯ ಎಂದರೆ ಆ ಚಂದನ ಘಾಟಿಗೆ ನಿನ್ನ ಯಣ ಪಾಪ ಎಂದರೆ ಕರುಣೆ, ಕೋಪ ಎಂದರೆ ಈ ರಾತ್ರಿ ಜ್ವಾಲೆಯಾಗಿ ಈ ನಿನ್ನ ಕ್ರೋಧಾಗ್ನಿ ಗಾಳಿಯಲ್ಲಿ ಪೂಜೆ ಮಾಡಿ ಈ ವಿದ್ಯೆಯಂತೆ ಧರಿಸಿಕೊಳ್ಳುವ ಸೂರ ಈ ಕಾರ್ತಿಕ ಅನ್ನುವುದು ನೀನು ಮರೆಯಬಾರದೆ. ಕಾರ್ತಿಕ ಪೂಜೆ ಮಾಡ್ತೇನೆ ಅಂತ ಎಷ್ಟೋ ಪುಂಡ ಜನರು
ಅವರಿವರನ್ನು ಕೊಂದು ನರಕದ ದೊಡ್ಡಿಗೆ ನಾಯಕ ನೀನಾದರೆ ನಿನ್ನಂತಕ ನರಂತಕರಿಗೆ ನಾಂದಿ ಆಡಿ ಜನಗಳಿಂದಲೇ ಸಾಮ್ರಾಜ್ಯ ಕಟ್ಟಿ ಸಾಮ್ರಾಜ್ಯಾಧಿಪತಿಯಾಗಿ ಮೆರೆಯುತ್ತಿದ್ದಾನೆ ಈ ಅರ್ಜುನನನ್ನು ನೀ ಮರೆಯಬೇಡ. ಏನದ ಸಾಮ್ರಾಜ್ಯ? ಈ ಹಂತಕನಾದ ಸಾಮ್ರಾಜ್ಯದ ಮುಂದೆ ನಿನ್ನ ಎಣದ ಸಾಮ್ರಾಜ್ಯ ಯಾವ ಲೆಕ್ಕದೇ ಈ ನರ ಹಂತಕನಿಂದ ಪ್ರಾಣ ಭಿಕ್ಷೆ ಬೇಡಿಕೊಂಡು ಹೊರಟೋಗು. ಭಿಕ್ಷೆ ನರಂತಕ ನನಗೆ ಪ್ರಾಣ ಭಿಕ್ಷೆ ಕೊಡಲು ನೀನು ಯಮನ ಬ್ರಹ್ಮನ ನೀನವ ಸುರಗಣಿಸಲೇ ನನಗೆ ಪ್ರಾಣ ಭಿಕ್ಷೆ ಕೊಡಲು. ನಿನ್ನಂತ ಎಷ್ಟು ಪುಂಡ ಪುರುಷರಿಗೆ ಪ್ರಾಣ ಭಿಕ್ಷೆ ಕೊಟ್ಟು ಬದುಕಲಕ್ಕೆ ಬಿಟ್ಟಿದ್ದಾನೆ ಈ ಕಾರ್ತಿಕ. ಎಲೆ ಕಾರ್ತಿಕ, ಎಲೆ ಅಂದು ಈ ನರಂತಕನಿಗೆಂದು ಒಂದು ಸರ ಉಚ್ಚರಿಸಿದರೆ ರುಂಡ ನನ್ನ ತರ ಬಾಗಿಲಿಗೆ ನೇತಾಡುತ್ತದೆ. ಹಾಗೆ ನೆರಕಿತ್ತ ನಾಯಂತೆ ಎಗರಾಡ್ತಿರುವೆ. ನಿನ್ನ ಎಗರಾಟ ಬುಂಡಾಟ ಈ ಕಾರ್ತಿಕನ ತೋರಿಸಲು ಬಂದರೆ ಹಣದಲ್ಲಿ ಸುಟ್ಟಿ ಬಿಡುವೆ. ನಿನ್ನ 10 ಕೋಟಿ ಖರ್ಚಿದ ಈ ನಿನ್ನ ಅರಮನೆಯಲ್ಲಿ ಏನು ಸೌಂಡಲ್ ಸುಟ್ಟು ಹಾಕಲಿದೆ ನಿಮ್ಮಪ್ಪನ ಸರ್ವಾಸ್ತಿ ಅಂತ ತಿಳಿದುಕೊಂಡೇನು? ಒಳ್ಳೆಯ ಮಾತಿಲಿದ್ದ ನಿನ್ನ ತಂಗಿಯನ್ನು ಒಳಗೋಗಲಿಯಲು, ಇಲ್ಲದಿದ್ದರೆ ನಿನ್ನ ತಂಗಿಗೆ ಬಾಳಿ ಗಾಣಕ್ಕೆ ಸಿಕ್ಕ ಕೊಬ್ಬಿನ ಸಿಪ್ಪೆಯಂತೆ ಮಾಡಿ ತನ್ನ ಶೀಲ ತಾಳ ಕಳೆದುಕೊಳ್ಳಬೇಕಾಗುತ್ತದೆ. ಏನು ನಮ್ಮನೆಗೆ ಬಂದು ನಮ್ಮ ಮೇಲೆ ಪುಂಡ ತೋರಿದಷ್ಟು ಪುಡಾರಿ ನೀನಾಗೇನೋ? ಮೋದಿಕ ಬಾಯೇನು ಇನ್ನೊಂದು ಸಲ ಇದೇ ರೀತಿ ಹಾರಾಡ್ದಾದ್ರೆ ಜಾರ್ಸಿ ಒದ್ದು ಹೊರಗೆ ಹಾಕಬೇಕಾಗಿತ್ತು. ಇಂಥ ಸಚ್ಚಿನ ಕೊನೆಗಳಿಗೆ ಪುಲಿ ಅಂತ ನಾನಿರುವ ಇಂಥದಲ್ಲಿ ತಲೆ ಹಾಕಬಾರದು ಒಳಗಡೆ. ಸರಿ ಅಣ್ಣ, ಹಾಗೆ ಕಾರ್ತಿಕ ಕೊನೆಯದಾಗಿ ಹೇಳುತ್ತೇನೆ, ಇಲ್ಲಿಂದ ಮರ್ಯಾದಿಂದ ಹೊರಟೋಗು. ಇಲ್ಲದಿದ್ದರೆ ನಿನ್ನ ಕೇಕೆ ಪರಸ ನನ್ನ ದೊಡ್ಡಪ್ಪಂದಾರಿ ನಿನಗ ತೋರಿಸಬೇಕಾಗುತ್ತದೆ. ನನ್ನ ದೊಡ್ಡಪ್ಪನ ನೆನಪ ನೀನು ನಾನು ನಿನ್ನ ರಕ್ತ ಖಡ್ಗ ಮುರವಾಗಿ ನಾನು ಕುಡಿಯಬೇಕಾಗ್ತದೆ. ನಿಂದಿಲ್ಲ ನಾಳೆ ಯಾದರೂ ನನ್ನ ದೊಡ್ಡಪ್ಪನ ಕೊಂದನರ ರಕ್ತದ್ರು ಯಾರನ್ನು ತಿಳಿದರೆ ಅವರನ್ನು ಜೀವಂತವಾಗಿ ಸಮಾಧಿ ಮಾಡುವವರೆಗೆ ಬಿಡುವುದಿಲ್ಲ. ಈ ಕ್ರಾಂತಿಯ ಕಾರ್ತಿಕನೇ ಅಲ್ಲ. ನೋಡು ನರಂತಕ, ನಾನು ನಡೆಯುತ್ತಿರುವ ದಾರಿಯಲ್ಲಿ ಫುಲ್ಲಾಗಿ ಬರ್ತಿರುವೆ. ನನ್ನ ದಾರಿಗೆ ಅಡ್ಡ ಬರಬಾರದೆಂದು ನಿನ್ನನ್ನು ಎಚ್ಚರಿಸಿರುವೆ. ನಡೆದರೆ ನಿನಗೂ ಒಳ್ಳೆಯದು, ಈ ಕಾರ್ತಿಕನಿಗೆ ಒಳ್ಳೆಯದು. ಇಂಥ ದೊಡ್ಡ ಬೆದರಿಕೆ ಎದುರ ವ್ಯಕ್ತಿ ಅಲ್ಲ ಈ ಕಾರ್ತಿಕ. ನಿನ್ನಲ್ಲಿ ತಾಕತ್ತಿದ್ದರೆ ನೀನು ಗೆದ್ದ ಸೂರ್ಯನಾಗು, ನನ್ನಲ್ಲಿ ತಾಕತ್ತಿದ್ದರೆ ನಾನು ಗೆದ್ದ ಸೂರ್ಯನಾಗುತ್ತೇನೆ. ಹಾಗಾದರೆ ನಮ್ಮ ಇಬ್ಬರಲ್ಲಿ ಒಬ್ಬರ ಪ್ರಾಣ ಹೋದಾಗಲೇ ಈ ಯುದ್ಧಕ್ಕೆ ಮಂಗಳ. ನೋಡು ನರಂತಕ, ಈ ಯುದ್ಧದ ಪ್ರಾರಂಭದ ನಾಂದಿ ನೀನಾಡಿರವೆ. ನಾಂದಿ ಈ ಕಾರ್ತಿಕ ಆಡ್ತಾನೆ. ಬಿ ಕೇರ್ಫುಲ್. ಇಂದ್ರ ಪುರುಷನ ಕಾರ್ತಿಕನ ಕೆಂಡೆಗೆ ಬಡ್ದೆಯಾ? ಅಮ್ಮಯ್ಯ ಸಾಧಿಸಿ ಏಟಿಗೆ ಶೇಡು. ನಾನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಖತರ್ನಾಕ್ ಕಾರ್ತಿಕನೇ ಅಲ್ಲ. ನರಂತಕ
ಬೇಕಾ? ನಿನಗೇನು ಗೊತ್ತು ಈ ನರಹಂತಕ ನೀರಿನಲ್ಲಿ ಮೊಸಳೆಂದು? ನನ್ನ ರಕ್ತ ಈ ಭೂಮಿಗೆ ಲೇಪನ ಮಾಡಿ ನಿನ್ನ ರಕ್ತದಿಂದ ಆ ಪಾದ ತೋರಿಸಕತ್ತರೆ ನನ್ನ ಹೆಸರು ಬಂಡಾಯಿ ಎಬ್ಬಿಸಿದ ಬೌದ್ಧೂರ್ ನರಹಂತಕನೇ ಅಲ್ಲ. ಯಾಕಪ್ಪ ಸಾಗರ, ಸಂಕಟದ ಸಂತಾಪನೆ ಚಿಕ್ಕವರಂತೆ ಕೂಗುತ್ತಿಲ್ಲ ಯಾಕಪ್ಪ? ಅಣ್ಣ, ಇದು ಸಂಕಟದ ಕೂಗಲ್ಲಣ್ಣ, ಇದು ನಿನ್ನ ತಮ್ಮನ ಸಂತೋಷದ ಕೂಗು. ಅಂತ ಸಂತೋಷ ಕೂಗು ಈಗ ನಾನಿದ ಬಾಳಿನಲ್ಲಿ. ತಂಗಿ ಚಂದ್ರ, ಇದು ನಿನ್ನ ಅಣ್ಣನ ಸಂತೋಷವಷ್ಟೇ ಅಲ್ಲಮ್ಮ, ನಮ್ಮ ಎಲ್ಲರ ಸಂತೋಷದ ವಿಷಯ. ಸಾಗರ, ಎತ್ತ ನೋಡಿದ ಕತ್ತಲು ಮುಸುಕು ತುಂಬಿರೋ ನಮ್ಮ ಬಾಳಿನಲ್ಲಿ ಅಂತ ಸಂತೋಷದ ವಿಷಯ ಏನಪ್ಪ ಸಾಗರ? ಅಣ್ಣ, ಮೊನ್ನೆ ತಂಗಿ ಮದುವೆ ಬಗ್ಗೆ ನಿಮಗೆ ತಿಳಿಸಿದ ವಿಷಯದ ಪ್ರಕಾರ ನನ್ನ ಸ್ನೇಹಿತ ಕಾರ್ತಿಕನಿಗೆ ನಾಳೆ ಶ್ರಾವಣ ಸೋಮವಾರ ದಿನ ತಂಗಿಯಾದ ನನ್ನ ಕನ್ಯೆಯಾದ ಹಣ್ಣೆಟ್ಟು ನೋಡಿಕೊಂಡು ಹೋಗಲು ಬರುವುದಾಗಿ ತಿಳಿಸಿದ್ದಾನೆ. ಸಂತೋಷವಾಯ್ತಪ್ಪ, ತುಂಬಾ ಸಂತೋಷವಾಯ್ತು. ಆದರೆ ಎನ್ನುವ ನಿಟ್ಟಿಸಿರೇಕಣ್ಣ, ಈ ವಿಷಯದಲ್ಲಿ ಸಕಲ ಗುಣದಲ್ಲಿ ಸಂಪನ್ನಾದ ನನ್ನ ಗೆಳೆಯನಾದ ಮಿತ್ರನಿಗೆ ನನ್ನ ತಂಗಿ ಚಂದ್ರಳನ್ನು ಕೊಟ್ಟರೆ ನನ್ನ ತಂಗಿ ಬಾಳು ಬಂಗಾರವಾಗದರಲ್ಲಿ ಯಾವ ಸಂದೇಹ ಇಲ್ಲ ಅಣ್ಣ, ಸಂದೇಹ ಇಲ್ಲ. ಸಾಗರ, ತಂಗಿಯನ್ನು ನಿನ್ನ ಮಿತ್ರನ ಕೊಡು ಸಂಪೂರ್ಣ ಒಪ್ಪಿದಪ್ಪ. ಆದರೆ ನಮ್ಮ ಜಮೀನನ್ನು ಕೈ ತಪ್ಪಿ ಹೋಗುತ್ತದೆ ಎಂದು ನನ್ನ ಮನ ಕರಗುತ್ತಿದೆಪ್ಪ, ನನ್ನ ಮನ ಕರಗುತ್ತಿದೆ. ಯಾಕಣ್ಣ, ತಂಗಿ ಮದುವೆಗೆ ನಮ್ಮ ಜಮೀನು ಏನಾದರೆ ಈ ನಿನ್ನ ತಮ್ಮಂದರಿಗೆ ಗೊತ್ತಿಲ್ಲದಂತೆ ಮಾಡಿದೆಯೇನಣ್ಣ? ಒಂದು ವೇಳೆ ಆಗೇನಾದರೂ ಮಾಡಿದರೆ ಯಾವ ಕಾಲಕ್ಕೂ ಈ ನಿನ್ನ ತಮ್ಮಂದರು ಯಾಕೆ ಮಾಡಿದೆ ಎಂದು ಕೇಳುವುದಿಲ್ಲ ಅಣ್ಣ. ಯಾಕೆಂದರೆ ಚಿಕ್ಕಂದಿನಿಂದ ತಂದೆ ತಾಯಿನನ್ನು ಕಳೆದುಕೊಂಡಾಗ ನಿನ್ನ ತಮ್ಮ ತಂಗಿಯರನ್ನು ನಿನ್ನ ಹೃದಯದಲ್ಲಿ ಇಟ್ಟು ಜೋಪಾನ ಮಾಡಿದೆ ಎಂದಾಗ ಎಷ್ಟು ಜನ್ಮ ಎತ್ತಿದರೂ ಸಾಲದಣ್ಣ ನಿನ್ನ ಋಣವನ್ನು. ಸಾಗರ, ನಿಮಗೆ ಹೇಳದೆ ಕೇಳದೆ ಆಸ್ತಿಯನ್ನು ಮಾರಿ ಮತಿಯಿಂದಲ್ಲಪ್ಪ ನಿನ್ನ ಅಣ್ಣ ವಸಂತ. ಅಣ್ಣ, ಹಾಗಾದ್ರೆ ಏನಾಯ್ತು ಅಂತ ಆದಿತ್ಯರು ಹೇಳಬಾರ್ದು ನಮ್ಮ ಮುಂದೆ. ತಂಗಿ ಚಂದ್ರ, ನಾವು ಸಾಗರಿಗೆ ಆಸ್ಪತ್ರೆ ಕಟ್ಟಿಸಿಕೊಂಡು ನಮ್ಮ ಮಡ್ಡಿಯ ಹೊಲದಲ್ಲಿ ಆ ನರಂತಕ ಗಟ್ಟ ಕೂಡ ನರಂತಕ ಸದಾಯಿ ಫ್ಯಾಕ್ಟ್ರಿ ಕಟ್ಟಿಸಿರೆಂದು ದಿಟ್ಟವಾಗಿ ನುಡಿಯಲ್ಲದೆ ತಂಗಿ ಎನ್ನ ಎದುರಿಸಿ ಬೆದರಿಸಿ ಹೊಲದಿಂದ ಕತ್ತಿಗಿಟ್ಟ ಹೊರ ತಳೆದ ನಮ್ಮ ಕತ್ತಿಗಿಟ್ಟ ಹೊರ ತಳೆದರೆ ಅಣ್ಣ, ಕತ್ತಿಗೆ ಕೈ ಕಟ್ಟು ಹೊಲದಿಂದ ಬೆದರಿಸಿ ಹೊಲವನ್ನು ಹೊರಗ ತಳ್ಳಿದರೆ ನಮ್ಮ ಹೊಲವನ್ನು ಸತ್ತಾಯಿತೆಂದು ತಿಳಿದನೆಯ ನರಾಂತಕನು. ಆದರೂ ಎಲ್ಲ ಕಾಗದ ಪತ್ರ ನಮ್ಮ ಹೆಸರಿನಲ್ಲಿ ಇರುವಾಗ ನಿನಗೆ ಕಣ್ಣ ಭಯ. ನಾಳೆ ನೇರಿದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರಿಸ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ವಿಚಾರ ಬೇಡಪ್ಪ ಸಾಗರ, ನಾನು ಅವರ ಮನೆಗೆ ಹೋಗಿ ನಾನು ವಿಚಾರಿಸ್ತೇನೆ. ಅಲ್ಲಿವರೆಗೂ ಕಂಡವರ ರುಂಡಿಯನ್ನು ಚೆಂಡಾಡುವ ನನ್ನ ತಮ್ಮನಿಗೆ ಗಂಡು ಗುರಿಯಾದ ನನ್ನ ತಮ್ಮನಿಗೆ ಚಿಕಿತ್ಸೆ ಬೇಡಪ್ಪ ಸಾಗರ, ಬೇಡ. ಅಣ್ಣ, ತಂಗಿ ಚಂದ್ರ, ಬಾಚ್ವ ಈಗ ಬಂದೆಯಾ? ಹೌದಣ್ಣ, ಈಗ ಬಂದೆ. ಅಣ್ಣ, ಅದೇನೋ ತಂಗಿ ಅಣ್ಣಂದರಿಬ್ಬರು ಈ ಪ್ರಪಂಚವೇ ತಲೆ ಕೆಳಗದಂತೆ ಮಾತನಾಡ್ತಿದ್ರಲ್ಲ, ಏನದು? ಅಣ್ಣ, ಅಂತ ವಿಷಯ ಏನಿಲ್ಲ, ಸುಮ್ಮನೆ ಹಾಗೆ ಇಟ್ಟಿದ್ದೀವಿ ಅಷ್ಟೇ ಅಣ್ಣ. ಇಲ್ಲ ತಂಗಿ, ಇಲ್ಲ. ನೀನು ಏನು ಹೇಳಿದರೂ ಶಿವನೆಂಬುದಿಲ್ಲ. ಯಾಕಂದರೆ ಈ ವಸಂತ ನಿಂತಿರುವುದನ್ನು ನೋಡಿದರೆ ನಮ್ಮ ಮನೆತನದ ಮೇಲೆ ಏನೋ ಕೆಟ್ಟ ಘಟನೆ ನಡೆದಿರಬೇಕು. ಏನಾಯ್ತಂದು? ತಮ್ಮ ಶಿವ, ನಮ್ಮ ಅಜ್ಜ ಮುತ್ತಜ್ಜರ ಕಾಪಾಡಿಕೊಂಡ ಬಂದ ಆಸ್ತಿ ನಮ್ಮ ಕೈ ತಪ್ಪಿ ಹೋಗುತ್ತಿದೆಪ್ಪ, ನಮ್ಮ ಕೈ ತಪ್ಪಿ ಹೋಗುತ್ತಿದೆ. ಅಣ್ಣ, ಇದೇನನ್ನು ನಿನ್ನ ಮಾತು? ಜೋರು ಹುಲಿಗಳಂತೆ ನಿನ್ನ ತಮ್ಮಂದರಿನ ಜೀವಂತವಾಗಿರುವಾಗ ಯಾವನ ಗಂಡ ಶಿವನಷ್ಟು ಬುಡಕ್ಕೆ ಕೈ ಹಾಕಿದನೆಂದರೆ ಕೆಚ್ಚದ ಈ ಶಿವನಿದ್ದು ಸತ್ತದ್ದೆ ಅಣ್ಣ, ಶಿವನಿದ್ದು ಸತ್ತದ್ದೆ.
ಈ ಶಿವನಿಗೆ ಸಮಾಧಾನ. ಆ ಕಟಕ ಯಾರೆಂದು ತಿಳಿದುಕೊಂಡು ಅವನ ರಕ್ತ ಸೀಟಿ ಅರಿಗಾಲುವಿನಿಂದ ಅಪ್ಪನಿಸೇರ ಬರ್ತದೆ ನನ್ನ ಬಿಸಿರಕ್ತ. ಅಣ್ಣ, ಅವನ್ಯಾರೆಂದು ನೀನು ಈಗ ಹೇಳಿದರೆ ನಿನಗೆ ನನ್ನ ತಂದೆ ಅರಿವು ಬಸವೇಶ್ವರ ಆನಾದಿತ್ತು. ಶಿವ, ಅಣ್ಣ ಮತ್ತೆ ಹೇಳಣ್ಣ, ಯಾರ ಕುಣಿಯೋದು? ಬೇರೆ ಯಾರೆಲ್ಲಪ್ಪ, ಆ ಕಟ್ಟ ಕುಲನವಂತಕ ಮಗನಂತಕ. ಅಷ್ಟೇ ಅಲ್ಲ, ನೀನ್ ನನ್ನ ಹೊಣಕ್ಕೆ ಹೋದಾಗ ಕೂತ್ಗೆ ಕೈ ಕೊಟ್ಟು ಹೋಗ್ತಾ ಇದ್ರೆ ಪಾಪಿ ನಗಂತಕ. ನನ್ನ ಹನ್ನೊಂದು ರಾಜಿ ವಸಂತ ಸಾಗರನಿಂದ ಸುಮ್ಮನೆ ಶಕ್ತಿ ಶಿವನನ್ನು ಲೆಕ್ಕಿಸದೆ ನನ್ನ ಕತ್ತಿಗೆ ಕೈ ಕಟ್ಟು ಹೊರ ತಳ್ಳಿದೆ ಹೇಗೆ? ಅಣ್ಣ, ಈ ದಿನವಾಗಿ ಅನ್ನಂತಕ ಮುಂದೆ ಕರೆದು ನಮ್ಮ ಹೊರದಲ್ಲಿ ಮುಗಿದು ಬರ್ತೇನೆ. ನಿಲ್ಲು, ಅದೆಲ್ಲವ ನಾನೇ ವಿಚಾರಿಸಿ ನೋಡುತ್ತೇನೆ. ಅಲ್ಲಿವರೆಗೆ ನೀ ಶಾಂತಿ ತೆಗೆದುಕೊಪ್ಪ, ಶಾಂತಿ ಎತ್ತಿರು. ಅಣ್ಣ, ಹೇಗೆ ಶಾಂತ ತೆಗೆದುಕೊಳ್ಳೋಣ, ಹೇಗೆ ಶಾಂತ ತೆಗೆದುಕೊಳ್ಳಲಿ? ಈ ಸಮಾಜಕ್ಕೆ ಕೇಳ ಬಗೆಯ ಕಟ್ಟ ಶ್ರೀಮಂತ ರಕ್ತ ಕುಡಿಯಲೆಂದು 18 ಎಮ್ಮೆ ಹಾಲು ಕುಡಿಸಿ ಗಂಡು ಹುಲಿಗಳ ಗಂಡ ನಾಯಕನಂತೆ ಬೆಳೆಸಿದ ಈ ಗಂಡು ದೇಹ ಆ ನಿರಂತರಕ್ಕೆ ಸ್ವಾರ್ಥ ಶ್ರೀಮಂತತೆ ಸುಳ್ಳಲು ಆತರುತ್ತಿದೆ. ಅಂತ ದುಷ್ಟ ಜೀವಿಗಳ ರಕ್ತ ಈ ಭೂಮಿಯಲ್ಲಿ ಹರಿಸುವವರೆಗೆ ಈ ಪರಶುರಾಮನ ಗಂಡುಗಳಿಗೆ ನೆಮ್ಮದಿಲ್ಲ. ಬಿಟ್ಟು ನಾಯಿನ ತಮ್ಮನನ್ನು ತಡೆಯಬೇಡ. ಶಿವ, ಇದೇ ನಿನ್ನ ಕೊನೆಯ ನಿರ್ಧಾರವಾದರೆ ಇಂದಿಗಿನಿಂದ ನಿನ್ನ ಅಣ್ಣ ತಂಗಿಯನ್ನು ಸತ್ತರಂತಿರುಗಪ್ಪ, ನಿನ್ನ ಪಾಲಿಗೆ ಸತ್ತೋದರಂತೆ ತಿಳ್ಕೊ. ಅಣ್ಣ, ಅಂತ ಕೆಟ್ಟ ಮಾತುಗಳನ್ನಾಡಿ ಕಟ್ಟಿ ಹಾಕಿ ಏನೇನಾಗಿ ಮಾಡಬೇಡ. ಇನ್ನು ತಮ್ಮ ಆನದಂತಕ ಮಾಡಿದ ಒಂದೊಂದು ಏಸ ಕುತ್ತುಗಳು ನೆನೆಸಿಕೊಂಡರೆ ಅವನನ್ನು ಕಡಿದು ಎಡಿಗೆ ತುಂಬಿದ ಋಣನ ಸುತ್ತುತ್ತಿರುವುದಿಲ್ಲ. ಗಂಡುಗಾಡನ ಗಂಡ ನೆನೆಸಿಕೊಂಡ್ರೆ ಈ ಶಿವನ ಅಷ್ಟು ಗಿಡಕ್ಕೆ ಕೈ ಹಾಕಬೇಕಾದರೆ ಅಣ್ಣ, ಹಬ್ಬನೆ ಕಟ್ಟುಗಳನ್ನ ಅರಗಳೆಗಳ ನರಂತಕರ ದೇಹ ವಿಭಾಗ ಮಾಡಿ ಅವರ ಮುಂದೆ ತನ್ನಿಂದ ಪಾದಕ್ಕೆ ಅರ್ಪಿಸುತ್ತೇನೆ. ಅರ್ಪಿಸದಿದ್ದರೆ ನನ್ನ ಹೆಸರು ಶೇಡಿಗಾಗಿ ಶಿವದ ಶಿವನೇ ಅಲ್ಲ. ಬಡವರ ಕೋಪ ನವರಿಗೆ ಮೂಲ, ಬಡವರಾಯಗಳ ಕೋಪ ಸರಿಯಲ್ಲಪ್ಪ ಶಿವ, ಕೋಪ ಸರಿಯಲ್ಲ. ಶಾಂತಿಯಿಂದ ಕಾರ್ಯಿಸೋದಿಸೋಣ, ಶಾಂತಿಯಿಂದ ಕಾರ್ಯಿಸೋದು. ಅಣ್ಣ, ಶಾಂತಿ ಶಾಂತಿ ಎಂದು ಕೈ ಕಟ್ಟಿಕೊಂಡು ಕುಳಿತರೆ ನೆಟ್ಟು ಸುಳಿತಾನ ದರ್ಪದ ಕುಡಿಯುವಾಗ ಶ್ರೀಮಂತರು. ಶಾಂತಿ ಶಾಂತಿ ಅಂತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಳ್ಳದೆ ಆ ನನ್ನ ತಂದೆ ಮಹಾತ್ಮ ಗಾಂಧಿಯವರು ಅಂತ ಮಹಾತ್ಮನಿಗೆ ಕೊನೆಗೆ ಗುಂಡಿಟ್ಟು ಕೊಲ್ಲಲಲ್ಲವೇ ಆ ನದಾಟಕನಂತೆ ಕೆಟ್ಟ ಒಳಗಳು ಅಂದಾಗ ಇನ್ನೆಲ್ಲ ದಿನ 21ನೇ ಶತಮಾನದಲ್ಲಿ ಈ ಕಲಿಯುಗದಲ್ಲಿ ಶಾಂತಿಗೆ ಬೆಲೆ. ನೋಡೋಣ, ಹಿರಿಯರ ಮಾತು ಕೇಳು, ಹಿರಿಯರ ಮಾತು ನಂಬಿಕೆ ಆ ನರಾಂತಕ ನಡೆದಿದೆ. ಆದ್ರೆ ಗಂಡ ಬೀದಿ ವಿಚಾರ ಮಾಡುವಂತೆ ಅಲ್ಲಿವರೆಗೂ ನಾವು ಮಾತು ಕೇಳಿ ಎದಿದಾಟವಾದ್ರೆ ನಿನ್ನ ತಂಗಿ ಮೇಲೆ ಆನೆಯಾಗಿದೆ ನಿನಗೆ. ಆಯ್ತು ತಂಗಿ, ನೀನ್ ಹೇಳುವ ಮಾತಿಗೆ, ನಮ್ಮಣ್ಣ ಹೇಳುವ ಮಾತಿಗೆ ನರಂತಕ ಬೆಲೆ ಕೊಟ್ಟರೆ ಸರಿ. ಇರದಿದ್ದರೆ ನರಂತಕರ ದೇಹ ವಿಭಾಗ ಮಾಡಿ ಕಿತ್ತು ನಿನ್ನ ಕೈಯಲ್ಲಿ ನಾನು ಹಾಕದಿದ್ದರೆ ನನ್ನ ಹೆಸರು ಶಿವನೇ ಎಲ್ಲವೆಂದು ತಿಳಿ. ಇದು ನನ್ನ ತಂದೆ ಅರಿವು ಗುರು ಬಸವೇಶ್ವರ ಸಾಕ್ಷಿಯಾಗಿ ಸತ್ಯ. ಅಣ್ಣ, ಹಾಗಿದ್ರೆ ಬನ್ನಿ ಎಲ್ಲರ ಒಳಗಡೆ ಹೋಗಿ ಊಟ ಮಾಡಿದ್ರಂತೆ. ತಂಗಿ ಚಂದ್ರ, ನಂದು ಸ್ವಲ್ಪ ಕೆಲಸ ಇದೆಯಮ್ಮ, ನಾನು ಆಮೇಲೆ ಊಟ ಮಾಡ್ತೇನೆ. ತಮ್ಮಂದ್ರೆ ಕರ್ಕೊಂಡು ನೀನು ಊಟ ಮಾಡಮ್ಮ, ನಾನು ಬರುತ್ತೇನೆ. ಆಯ್ತಣ್ಣ, ಊಟ ಮಾಡುತ್ತೇನೆ. ಅಣ್ಣ, ಹೋಗೋ ಮುಂಚೆ ನಮ್ಮ ಜೊತೆ ಸಂತೋಷದ ಹಾಡಿನಲ್ಲೇ ಬರ್ತೇನೆ. ಆಯ್ತಮ್ಮ, ನಿನ್ನೆ ಇಷ್ಟವಂತಾಗಲಿ.
ಆಯ್ತಮ್ಮ. SP ಶಕ್ತಿ ಕುಮಾರ್, ಲೋಕ್ ಮೇಸ್ಟರ್, ಇದು ಪೊಲೀಸ್ ಸ್ಟೇಷನ್ ಪರಿಜ್ಞಾನವಿಲ್ಲದ ಗೋಳಿ ಅಂತ ಗೊತ್ತಿರುವಲ್ಲ. ಯಾರೇ ನಿಮ್ಮಂತ ಪೊಲೀಸ್ ಖಾಕಿ ಖಾದಿಗಳ ಗಂಡ ಕಿಲ್ಲರ್ ನಾಗ. ನೀನು ನಾಗನಾದರೇನು ನರವ್ಯಾಜ್ಯನಾದರೇನು? ಮರ್ಯಾದೆಯಿಂದ ಇಲ್ಲಿಂದ ಜಾಗ ಖಾಲಿ ಮಾಡಿದೆ. ಇರದಿದ್ದರೆ ಜಾಗ ಖಾಲಿ ಮಾಡಲು ಬಂದಿಲ್ಲ ಪೊಲೀಸ್ ಕುತ್ತೆ. ವೈರಿಗಳ ಬೇಟೆ ಆಡಬೇಕೆಂದು ಮಚ್ಚು ಹಿಡಿದವರ ಬಿತ್ತ ಈ ನಾಗ ವೈರಿಗಳ ರಕ್ತ ಕಾಣದೆ ಎಂದು ವಾಪಸ್ ಹೋಗಿಲ್ಲ, ಹೋಗೋದು ಇಲ್ಲ. ದಟ್ ಈಸ್ ವಸುಕುಮಾರ್ ರಚಿಸಿರುವ
ಕೊಟ್ಟಿರುವ ಈ ನಾಗನ ಸ್ಟೈಲ್ ಲುಕ್ ಮಿಸ್ಟರ್ ಪಿಸಿ, ಈ ನಾಗ ಬೇಟೆ ಆಡುವುದು ನಿನ್ನಂತ ಗಿಳಿಗಳನ್ನಲ್ಲ, ಗಂಡು ಹುಲಿಗಳನ್ನು ಬೇಟೆ ಆಡಿ ಗಂಡು ಹುಲಿಗಳ ರಕ್ತವನ್ನು ಕುಡಿದು ಬದುಕುತ್ತಿರುವ ಇವನು ಗಗನಕ್ಕೇರಿದ ಗಂಡು ಗರುಡ. ಮರ್ಯಾದೆಯಿಂದ ನೀನು ದಾರಿ ಬಿಟ್ಟರೆ ಸರಿ, ಇಲ್ಲದಿದ್ದರೆ ಪೊಲೀಸ್ ಅಧಿಕಾರಿಯಾದ ನಮ್ಮ ಮೇಲೆ ವೇಲಿನ ಪುಂಡತನ ಶೌರ್ಯ ನಿನ್ನಲ್ಲಿ ದಮ್ಮು ಎಂದು ಅಡಗಿದರೆ ನನ್ನ ಮುಂದೆ ಬಾ, ನಾನು ಇಲ್ಲ ನೀನ ನೋಡಿಕೊಳ್ಳೋಣ. ಈ ಭೂಗತ ಲೋಕದಲ್ಲಿ ಈ ನಾಗನ ದಮ್ಮು ಕೇಳಿದ ಗಂಡು ಗುಂಡಿಗೆ ಇರುವ ಮೊದಲ ವ್ಯಕ್ತಿ ಎಂದರೆ ನೀನೊಬ್ಬನೇ. ಈ ಸೃಷ್ಟಿಯಲ್ಲಿ ಈ ನಾಗನ ದಮ್ಮನ ಬಗ್ಗೆ ಪರೀಕ್ಷಿಸಿದ ಕುನ್ನಿಗಳಿಗೆ ಈ ನಾಗನ ದಮ್ಮು ತೋರಿಸುವುದೇ ಈ ನಾಗನ ಬಲವಾದ ಛಲ. ಪೊಲೀಸ್ ಬೋಡಿ, ನಿನ್ನಲ್ಲಿ ದಮ್ಮಿದ್ದರೆ ಬದುಕುವುದು ಕೋಯಿ ನಾಗನ ಕೈಯಲ್ಲಿ. SP ಶೆಟ್ಟಿ ಕುಮಾರ್, ಯಾರು ನೀನು? ಲೋಫರ್. ನಾನು ಯಾರು? ಗಂಡೆದೆಯ ಸೂರರ ಗಂಡ, ಸೂರ ಸರದಾರರ ಮೆಂಡ, ನಿಮ್ಮಂತ ಖತರ್ನಾಕ್ ಕಾಕಿಗಳ ನಾಯಕ ಈ ನಾಗ. ನಾಗನ ನಾಗ, ನೀನೇಕೆ ಇಲ್ಲಿಗೆ ಬಂದೆ? ನಾನೇಕೆ ಇಲ್ಲಿಗೆ ಬಂದೆ? SP ಶೆಟ್ಟಿ ಕುಮಾರ್, ತಿನ್ನುವುದು ಸರಕಾರದ ಅನ್ನ, ತೊಡುವುದು ಸರಕಾರದ ಬಟ್ಟೆ, ಓಡಾಡುವುದು ಸರಕಾರ ಕೊಟ್ಟಿರುವ ಮಾರುತಿ. ಬಟ್ ನಿನಗೆ ಸರಕಾರ ಇಷ್ಟೆಲ್ಲ ಸೌಕರ್ಯ ಕೊಟ್ಟಿರುವಾಗ ನೀನು ಸರಕಾರಕ್ಕೆ ದ್ರೋಹ ಬಗೆದು ದೇಶದ್ರೋಹಿ ಗೋಮುಖ ನರ ವ್ಯಾಘ್ರಗಳಾದ ಮುಖ್ಯಮಂತ್ರಿ KK ಪ್ರಸಾದ್ ಹಾಗೂ ಶಿಕ್ಷಣ ಮಂತ್ರಿ ರಣರುದ್ರನಂತಹ ದೇಶದ್ರೋಹಿಗಳಿಗೆ ಬೆಂಬಲ ನೀಡಿ ಬಡವರ ಕತ್ತು ಕತ್ತರಿಸಿ ಬದುಕುತ್ತಿರುವ ನಿನ್ನಂತ ಕಚಡ ಪೊಲೀಸ್ ಅಧಿಕಾರಿಗಳು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದರೆ ಕರ್ನಾಟಕದ ಪೊಲೀಸರಿಗೆ ಅವಮಾನ. ಬಟ್ ನಿನ್ನಂತ ಪೊಲೀಸ್ ನಾಯಿಗಳು ಇರಬೇಕಾದದ್ದು ಈ ಭೂಗತ ಲೋಕದಲ್ಲ, ಯಮಲೋಕದಲ್ಲಿ. ಅಂತೆ ನಿಮ್ಮಂತ ಕೆಟ್ಟ ವಿಷ ಸರ್ಪಗಳನ್ನು ನಿರ್ನಾಮ ಮಾಡಲು ಆ ಬ್ರಹ್ಮ ಸೃಷ್ಟಿಸಿ ಕಳಿಸಿದ್ದಾನೆ ಈ ಭೂಗತ ಲೋಕದ ದೊರೆಯಾದ ನಾಗನನ್ನು. ಸ್ಮರಿಸಲೇ ನಿನ್ನ ತಾಯಿ ನಾಡನ್ನು. ಜತೆಯಲ್ಲಿ
ಅವಶ್ಯಕತೆ ಇದ್ದರೆ ಈ ನಾಗ ಕಾಲು ಹಿಡಿಯುತ್ತಾನೆ. ಆಕ್ರೋಶ ಬಂದರೆ ತಲೆ ಕಡಿಯುತ್ತಾನೆ. ಬಟ್ ಈ ನಾಗನೇ ಬೇರೆ ಆದರೆ ಈ ನಾಗನ ಸ್ಟೈಲೇ ಬೇರೆ. ಕಾಲೇಜಿನಲ್ಲಿ ಯವದಬಡ ಹುಡುಗಿನ ನಾನು ಕಳಿಸಿದಾಗ ಅವಳ ಪರವಾಗಿ ನನ್ನೊಂದಿಗೆ ವಾದ ಮಾಡಿ ಅವಳಿಂದಲೇ ನನ್ನ ಕೆನ್ನೆಗೆ ಹೊಡೆಸಿ ನೂರಾರು ಕಾಲೇಜ ಹುಡುಗಿರು ಎದುರು ಅವಮಾನ ಮಾಡಿಸಿದವಲ್ಲ ಈ ಕಾರ್ತಿಕನ ಸಾಗರ. ಕಾರ್ತಿಕ ನಿನ್ನ ತಂಗಿಯ ಕೈ ಹಿಡಿದರೆ ಬಾಳು ಬಂಗಾರವಾಗುತ್ತದೆ ಕಳೆದು ನಿನ್ನ ಹುಟ್ಟು ಕಲ್ಪನೆ. ನಿನ್ನ ಮೇಲಿನ ಶೇಡಿಗಾಗಿ ನಿನ್ನ ತಂಗಿನ ಒಡನೆ ಪ್ರಥಮ ರಾತ್ರಿ ಕಳೆದ ನಂತರ ಸಮಯ ಸಾಧಿಸಿ ಅವಳನ್ನು ಕೊಲೆಗೈದು ಅವಳ ದೇಹ
ಹಕ್ಕಿ ಪಕ್ಷಿಗಳಿಗೆ ನಾನು ಅನ್ನವಾಗಿ ಹಾಕದಿದ್ದರೆ ನನ್ನ ಹೆಸರು ಖತರ್ನಾಕ್ ಕಾರ್ತಿಕನೇ ಅಲ್ಲ. ಅಕ್ಕೆ ಬಲಿತ ಅಕ್ಕಿಯಂತೆ ಆ ಸಾಗರ ತಂಗಿ ಚಂದ್ರ ಬರ್ತಿದ್ದಾಳೆ. ಬರಲಿ ಬರಲಿ. ಸುಕುಮಾರಿ ಯಾರವರು? ಯಾರವರು? ಹರಿಯದ ಬಾರಿಯದೆಂಬ ಶೀಲ ಎಂಬ ಗದ್ದಿಗನ್ನು ಏರಿ ಹಾರಿ ಹರಿದು ತಿನ್ನುವ ವೀರ ಪುರುಷ. ನೋಡಿ, ನೀವ್ಯಾರು ನನಗೇನು? ನನಗೆ ದಾರಿ ಬಿಟ್ಟು ನಿಂತುಕೊಳ್ಳಿ. ಏ ಎಣ್ಣೆ, ಈ ವೀರ ಪುರುಷ ಕಾರ್ತಿಕನಿಗೆ ಗೊತ್ತಿಲ್ಲ. ದಾರಿ ತಪ್ಪಿ ಬಂದ ನಿನ್ನಂತ ಸುರಸುಂದರಿ ದೇಹ ಉಂಟಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಬಾಕಿ ನಾನಲ್ಲ. ಸೂರಸನಿಂದ ಮಾತಾಡಪ್ಪ. ಇಲ್ಲಿವರೆಗೆ ಚಂದ್ರನಿಗೆ ಮರದ ಕೊಟ್ಟು ಮಾತಾಡ್ತಾಳೆ. ಎಣ್ಣದ ಮಾತಾಡ್ತಾದ್ರೆ ಹರಿಗಾಯದ ನಾಗರಾವಿನಂತೆ ಓರು ಗಡಿದು ಬಿಡಿ ನಾಗರಾವಿನಂತೆ ವಿಷ ತುಂಬಿಕೊಂಡು ನಿಂತಿರುವ ಈ ವೀರ ಕುಲಪುತ್ರನಿಗೆ ಅಪ್ಪನೆ ತೋರಿಸಿದ ಯಾರೇ ಬಂದ ಎಣ್ಣೆ. ಚಪ್ರಿ ಅಷ್ಟೇ ಅಲ್ಲ, ನೀನ್ ಇದೇ ತರ ಹುಚ್ಚ ದಾರ ಇವೆ. ನೀನ್ ನಿಂತಿರುವ ನಿನ್ನ ಮನೆ ಚಮ ಸುರಿಸಿ ನನ್ನ ಅನ್ನದ ಅಂಕ ಚಪ್ರಿ ಮಾಡಿಸಬೇಕಂತೆ. ನನಗೆ ಎಚ್ಚರ ಹೇಳುವ ಹುಚ್ಚುವಾದರದ ಎಣ್ಣೆ. ಒಳ್ಳೆಯ ಮಾತಿನಿಂದ ನೀನು ನನ್ನವಳಾದರೆ ನನ್ನ ಶ್ರೀಮಂತಿಗೆಯಲ್ಲ ನಿನ್ನ ಸೊತ್ತಾಗುತ್ತದೆ. ಬಾರಾಣಿ ನನ್ನ ಒಲವಿನ ಚಿಗುರಾಗಿ. ನಿನ್ನಂತ ಶ್ರೀಮಂತಿಕೆ ಹಣ ಬನ್ನ ನನ್ನ ಶ್ರೀಮಂತಿಗೆ ಅಲ್ಲ ನಿನ್ನ ಕಾಲ ಕಸದ ಮರ್ಯಾದೆಯಿಂದ ನೀನು ನನ್ನವಳಾದರೆ ಸರಿ, ಇಲ್ಲದಿದ್ದರೆ ನಿನ್ನ ಸುತ್ತಾಗುವೆ. ಶ್ರೀಮಂತ ನಿನ್ನ ಚುಚ್ಚು ಪಿಸ್ತೂಲಿಗೆ ಹೆದರುವ ಹೆಣ್ಣು ನಾನಲ್ಲ. ನಾ ಸತ್ವ ಚಿಂತೆವಿಲ್ಲ, ಆದ್ರೆ ನಾನ್ ನಿನ್ನವಳಗಳು ಎಂದು ಸಾಧ್ಯವಿಲ್ಲ. ನನ್ನ ತಂದೆ ಕುಮಾರ್ ಸಾಕ್ಷಿ ಅಂತೀನಿ, ಮಾತು ಸತ್ಯ. ಯಾಕೆಂದರೆ ಈ ನಿನ್ನ ಎದಿಗಾರಿಕೆ ಗಂಡಿನ ಮಾತಿನ ಮುಂದೆ ಸೋತು ಹೋದ ಈ ಕಾರ್ತಿಕ. ಅಂದ್ರೆ ನೀವ ನಮ್ಮ ಅಣ್ಣನ ಸ್ನೇಹಿತರು? ಕಾರ್ತಿಕ ಹಾಗಿದ್ರೆ ನನ್ನ ಜೊತೆ ಇಷ್ಟೊಂದು ನಡೆದುಕೊಂಡ ರೀತಿ ಬರೀ ನಾಟಕವಷ್ಟೇ ಚಂದ್ರ, ಬರೀ ನಾಟಕವಷ್ಟೇ. ನೋಡಿ ಚಂದ್ರ, ಈಗಿನ ಕಾಲದ ಹುಡುಗರಿಗೆ ಹಣದಾಸೆ ತೋರಿಸಿದರೆ ಸಾಕು, ಸಪ್ತಪತಿಯನ್ನೇ ತುಳಿದು ಸಜ್ಜಾಗಿ ತಾಳಿ ಕಟ್ಟಿದ ಗಂಡನನ್ನ ಕೊಂದು ಇಂದನೊಂದಿಗೆ ತಿರುಗಾಡುವ ಮಂಗ ಜಾತಿಯನ್ನೆಷ್ಟಿಲ್ಲ. ಎತ್ತ ತಂದೆ ತಾಯನ್ನೇ ಕತ್ತರಿಸಿ ಇಂದನೊಂದಿಗೆ ತಿರುಗಾಡುವ ಮಂಗ ಜಾತಿಯನ್ನೆಲ್ಲ ಹಣದಾಸೆಗಾಗಿ ವೇಷಯ ಪಾಶಿಯಾಗಿ ಹಂದಿಯಂತೆ ತಿರುಗಾಡುವ ಬಜಾರಿ ಹಣ್ಣುಗಳು ಎಷ್ಟಿಲ್ಲ ಈ ಸಮಾಜ. ಅಂದಾಗ ಕೇವಲ ಬಡವನ ತಂಗಿಯಾದ ನಿನ್ನಲ್ಲಿ ಯಾವ ಆಶಯದನ್ನು ಪರೀಕ್ಷಿಸಿದೆ. ಈ ಪರೀಕ್ಷೆಯಲ್ಲಿ ನೀ ಪಾಸಾಗಿ. ನೋಡಿ ಚಂದ್ರ, ನಿನ್ನೊಂದಿಗೆ ಈ ರೀತಿ ನಡೆದುಕೊಳ್ಳೋದು ನನ್ನ ಬಿಡು. ಜೋಡಿ, ನೀವೆಷ್ಟು ಆದರೂ ನನ್ನ ಕೈಯ ರಾಜ್ಯನಲ್ಲಿವೆ. ನನ್ನ ಲಕ್ಷ್ಮಿ ಕೇಳೋದೆ. ಹಾಗಾದರೆ ಈ ನಿನ್ನ ರಾಜ್ಯನ ಮನಸ್ಸರಿಸುವಂತೆ ಒಂದು ಇಂಪಾದ ಗೀತೆಯನ್ನು ಆಡಬಹುದೇ ನನ್ನ ರಾಣಿ? ಆಯ್ತು ರಾಜ, ನಿಮ್ಮ ಮಾತು ಎಲ್ಲಾನು ಮೀರುವುದಿಲ್ಲ. ನನ್ನ ಕೈ
ನೋಡಿ ಕಾರ್ತಿಕ್, ನೀನು ಮನೆಗೆ ಬರ್ತೀರಂತ ನಮ್ಮ ಮನೆಗಳ ದಾರಿ ಕಾಯ್ತಾ ಇದ್ದಾರೆ. ಚಂದ್ರ, ಬಂಗಾರು ಜಿಂಕೆಯಂತಿರುವ ನಿನ್ನನ್ನು ಮನೆಗೆ ಬಂದು ನೋಡಷ್ಟರಲ್ಲಿ ಸಾಗರ, ಏನಿನ ಸೇಡಿಗಾಗಿ ನಿನ್ನ ತೆಂಗಿನ ಕೊಲೆ ಮಾಡಿಸಬೇಕೆಂಬ ಆಸೆ ಕಾರ್ತಿಕನ ಭಾವನೆ ನಿಜಕ್ಕೂ ಸುಳ್ಳಾಯ್ತು. ಬಂಗಾರದ ಜಿಂಕೆಯಿಂದ ಕಟ್ಟಿಂದ ಚಿತ್ತಿ ಮಾಡಿರುವ ನಿನ್ನ ತೆಂಗಿನ ನೋಡಿದಾಗಲೇ ಅವಳನ್ನು ಮದುವೆಯಾಗಿ ಅವಳೊಂದಿಗೆ ಬಹಳ ಸಾಗಿಸಬೇಕೆಂಬ ನನ್ನ ಮನದಲ್ಲಿ ಆಸೆ ಹೆಚ್ಚಿದೆ. ಈ ಜನ್ಮದಲ್ಲಿ ಎಷ್ಟೇ ಅಲ್ಲ, ಏಳು ಜನ್ಮದಲ್ಲಿ ಚಂದ್ರಳೇ ಕಾರ್ತಿಕ ಪಾತ್ರ ಆಡಿರ್ತಕ್ಕಂಥ ಹೊನ್ನಪ್ಪ ಹಚ್ಚೋಳಿ ಅವರಿಗೆ ಹೊರಗಳ ಮನೆ ಲಕ್ಷ್ಮವ್ವ ಅರಿವಿ ಇವರು 3 ತಲೆ ಬೆಳ್ಳಿ ಸರ. ಧನ್ಯವಾದಗಳು. ದೇವ, ಈ ಭೂಮಿ ಮೇಲೆ ಜನಿಸಿದ ಮೇಲೆ ಒಂದು 70 ಕೋಟಿ, ಈ ಭೂಮಿ ಮೇಲೆ ಜನಿಸಿದ ಮೇಲೆ ಒಂದು ಹೆಣ್ಣು ಒಂದು ಗಂಡು ಅಂತ ಮಾಡಿರ್ತಾನ ದೇವರು ಅಂತೀನಿ. ಅವನವನ ನಾನು ಮದುವೆ ಮಾಡ್ಕೋಬೇಕಂದ್ರೆ ಯಾವ ಹುಡುಗಿರೋ ಸಿಗವಲ್ತು ಅಂತೀನಿ. ಅದಕ್ಕ ಅರಿವಿ ಬಸವೇಶ್ವರನ ದಯದಿಂದ ಒಂದು ಹುಡುಗಿನ ಸೆಲೆಕ್ಟ್ ಮಾಡ್ಬೇಕಂತ ಮಾಡೀನಿ. ಎಲ್ಲ ಹುಡುಗಿಯರು ಬರ್ತಾರ, ನನ್ನ ಹಳೆ ಗಾಡಿಯಾಗ ಹತ್ತಾರ, ಅತ್ತೆ ನನ್ನ ತಲೆ ನುಣ್ಣಗೆ ಬೋಳಿಸಿ ಪಕ್ಕಣದಾಗ ದುಡ್ಡು ಖಾಲಿ ಮಾಡಿ ಬರ್ತೀನಿ ಮಾಮ ಅಂತ ಹೇಳಿ ಹೋಗಿ ಬಿಡ್ತಾರ. ಹಿಂಗಾದ್ರ ಮುಂದ ನಮ್ಮ ಮನೆ ಬರ ಹೆಂಗ ಅಂತೀನಿ.
ಮೊಸ್ತನಿಂದ ಗಿಂಡಿ ಸೆರಗ ಮುಚ್ಚಿಕೊಂಡೆ ಬಾರ ಹುಡುಗಿ ನಿನ್ನ ಒಳಗೆ ಕರೆಂಟ್ ಹೋದ ಹತ್ತೈದು ತಂಡಿ ಬಿಸಿಲಿನ ಗುಂಡಿ ಹೆಣ್ಣು ಮಗನಿನ ಬಯಗೈಡ ತಿನ್ನುವ ಬಯಗೈಡ ತಿನ್ನುವ ನಮ್ಮೂರ ಜಾತ್ರಾಗ ನೀನು ಬಾಳ ಚಂದ ಕಾಣಿಸ್ತಿ ಹುಡುಗಿ ಗಡ್ಬಡಿಸಿ ನನ್ನ ನಡೆದ್ರ ಉಳಿಯಕ್ಕೆ ಆಗ್ತಾರ ಊರ ಬಿಟ್ಟು ಬರ್ತಾರ. ಉಳಿಯಕ್ಕೆ ಆಗ್ತಾರ ಊರ ಬಿಟ್ಟು ಬರ್ತಾರ. ಏ ಮರಿಬೇಡ ಉಳಿಯಕ್ಕೆ ಆಗ್ತಾರ ಊರ ಬಿಟ್ಟು ಬಿಕ್ಕಿ ಬಿಕ್ಕಿ ಅಳಬೇಡ ಬರಬೇಡ ನನ್ನ ಹೆಸರ ಬಿಕ್ಕಿ ಬಿಕ್ಕಿ ಅಳಬೇಡ ಬರಬೇಡ ನನ್ನ ಹೆಸರ ಕೊಡ್ತಾರ ಯಾಕ್ರಿ ಗುಣ ಸಾವ್ಕಾರ ಯಾಕ ಏನ ವಿಚಾರ ಮಾಡ್ಕೊಂತ ನಿಂತಿರೋದು ಏನೋ ವಿಚಾರ ಇಲ್ಲ ಆ ರಾಮದೇವ್ ಊರಾಸಿ ಮೇನಕ್ಕೆ ಅವ್ರನ್ನ ಬಗ್ಗೆ ವಿಚಾರ ಮಾಡಕತ್ತೀನಿ ಮತ್ತ ಯಾಕ ನೀವು ಅವ್ರ ಬಗ್ಗೆ ನೀವ್ ಯಾಕೆ ವಿಚಾರ ಮಾಡಕ್ ಕುಂತೀರಿ ಯಾಕಂದ್ರ ನಾನು ಅವ್ರ ಮದುವೆ ಮಾಡ್ಕೋಬೇಕಂತ ಮಾಡಿನ ಮತ್ತ ದೇವಲೋಕಕ್ಕೆ ಹೋಗಿ ನೇರವಾಗಿ ಟಿಕೆಟ್ ಇಸ್ಕೊಂಬಂದ್ರ ನಿಮ್ಮ ಆಸೆ ಈಡೇರ್ತೈತಿ ಅಂದ್ರ ನನ್ನ ಆಸೆ ಈ ಜನ್ಮದಾಗ ಈಡೇರೋದಿಲ್ಲ ಅಂದೇನ ಮತ್ತ ಈ ಜನ್ಮ ಯಾಕ 7 ಜನ್ಮ ಎತ್ತು ಬಂದ್ರು ನಿಮ್ಮ ಆಸೆ ಈಡೇರೋದೇ ಇಲ್ಲ ಅಲ್ಲ ಗುಂಡಿ ಆ ರಾಮದೇವ್ ಊರಾಸರ ಮನ್ಸು ನನ್ನ ಮೇಲೆ ಇಲ್ಲ ಅಂತ ತಿಳ್ಕೊಂಡಿ ಅನ್ನ ಅವ್ವ ಬಾರಿ ಚಲೋ ಚಂದ್ರ ನೋಡು ಮಗ ನೋಡು ಮಗ ಏ ಹುಡುಗಿ ಇಡೀ ಅರಿ ತುಂಬಾ ಬ್ಯಾಟ್ರಿ ಹಚ್ಚಿ ಹುಡುಕಿದ್ರೆ ನನ್ನ ಹುಡುಗ ಸಿಗೋದಿಲ್ಲ ನೋಡ ಮತ್ತ ಅಲ್ಲ ಅಷ್ಟ್ಯಾಕ ನನ್ನಿಂದ ಇಡೀ ಹುಡುಗ್ಯಾರ 10 ಹುಡುಗ್ಯಾರ ಲೈನ್ಯಾಗ ಬಿದ್ದು ಈ ಕಡೆ ಬಕರಿಯಮ್ಮ ಅಂಬ ಹುಡುಗಿನೂ ಲೈನ್ಯಾಗ ಬಿದ್ದೈತಿ ಈ ಕಡೆ ಸ್ವಾಚವ ಅಂಬ ಹುಡುಗಿನೂ ಲೈನ್ಯಾಗ ಬಿದ್ದೈತಿ ಮತ್ತೆ ಈ ಕಡೆ ಅವಂತಿಕ ಅಂಬ ಹುಡುಗಿನೂ ಲೈನ್ಯಾಗ ಬಿದ್ದೈತಿ ಅದಕ್ಕ ನಾನು ಫೋನ್ ಮನ್ಯಾಗ ಸ್ವಿಚ್ ಆಫ್ ಮಾಡಿ ಕಿರಿಕಿರಿ ತಾಳಾರ್ದ ಸ್ವಿಚ್ ಆಫ್ ಮಾಡಿಬಿಟ್ಟಾಕ ಬಂದ್ಬಿಟ್ಟಿನಿ ನೋಡ ಮತ್ತ ನೋಡ್ಕೊಂಡ ನನಗೂ ಇಡೀ ಕರ್ನಾಟಕ ಜನನ ಕ್ಯೂನ್ ಹಚ್ಚಿ ನಿಂತಾರ ಆದ್ರ ನಾನು ಒಟ್ಟ ಮನಸ್ಸು ಮಾಡಿಲ್ಲಪ್ಪ ಹಂಗ ಯಾಕೆ ಮನಸ್ಸು ಮಾಡಿಲ್ಲ ಯಾಕಂದ್ರೆ ನಮ್ಗೆ ಟುಸ್
ಮಾಡಕ್ ಬರುದಿಲ್ಲಲ್ಲ ಅದಕ್ಕ. ನೀನ ರಾತ್ರಿ 2 ಗಂಟೆಗೆ ನಮ್ಮ ಮನೆಗೆ ಬಾ, ನಮ್ಮ ಮನೆ ಬಾಗಿಲು ಮುಚ್ಚಿ ನಿನ್ನ ದೀಪರಾಜನ ಆಪ ಮಾಡಿ ನಿನಗ ಕಲಿಸ್ತೀನಿ ಹಿಂದಿ ಇಂಗ್ಲಿಷ್ ಮಾತ. ಅಂದ್ರ ನಿನಗ ಇಂಗ್ಲಿಷ್ ಹಿಂದಿ ಕಲ್ಸಕ್ ಬರುತ್ತಾನ? ಮತ್ತೆ ಹಿಂದಿ ಇಂಗ್ಲಿಷ್ ಅಷ್ಟೇ ಅಲ್ಲ, ಹಿಂದಿ ತಮಿಳೆ ಮಲಯಾಳಂ ಪಂಕಳ ಎಲ್ಲ ಭಾಷೆನೂ ಬರ್ತದ ನಾನು ಮತ್ತೆ. ಆಯ್ತು, ನಾಳೆಗ್ ಬರ್ತೀನಂತ. ಹಂಗಾದ್ರೆ ಈ ಪ್ರೀತಿಯ ಮಾತನಿಗೆ ಒಂದು ಹೃದಯದ ಗೀತೆ ಆಡಬಾರದೆ? ನಮ್ಮನೆ ಕರೆಂಟ್ ಶಾಕ್ ಹೊಡೆದಂಗಾಯ್ತು. ಅಯ್ಯಯ್ಯ ಮಾಗುಂಡ ನೀನ ಯಾಕ ಕಣ್ಣಿಗೆ ಕಾಣಿಸ್ತಾವಿಲ್ಲ ಕೀರ್ತನಿಂದ ಕೈಯಾಗ ಕೊಡಂತೆ ಯಾಕೆ ಹಾಕೊಂಡಿ ನಿನಗೆ ಕಾಣಿಸ್ತಾವಿಲ್ಲ ಎರಡು ದೊಡ್ಡ ಕಣ್ಣು
ನಿನಗೆ ದೊಡ್ಡ ದೊಡ್ಡ ಕಾಣಿಸ್ತಾವಲ್ಲ ಯಾಕ ಈ ಮಹಾಗುಂಡನ ಗಾಡಿ ನಿನ್ನ ಪರಕರದಾಗ ಬಿಡಲೇನು? ಅವ್ವ ನನ್ನ ಶೂರ ಮೊದ್ಲು ಚಂದ ಗಾಡಿ ಹೊಡ್ಯಾಕಲಿ ಆಮೇಲೆ ನನ್ನ ಪರಕರದಾಗ ನಿನ್ನ ಗಾಡಿ ಬಿಡುವಂತ. ಯಾಕ ಗುಂಡಿ ಈ ಮಹಾಗುಂಡ ಗಾಡಿ ಓಡ್ಸಕ್ ಬರಂಗಿಲ್ಲ ಅಂತೀವಿ ಏನ? ಒಮ್ಮೆ ಹತ್ತ ಈ ಮಹಾಗುಂಡನ ಗಾಡ್ಯಾಗ. ಅಲ್ಲ ನೀನ್ ಇಷ್ಟು ಚಂದ ಗಾಡಿ ಹೊಡೆದಿದ್ರ ಇಷ್ಟು ಹುಡುಗಿಯರಿಗೆ ಡಿಕ್ಕಿ ಯಾಕೆ ಹೊಡಿತಿದ್ದಿ? ನೋಡ ಗುಂಡಿ, ನಿನ್ನಂತ ಅರಿಯಾದ ಹುಡುಗಿಯರು ಎದುರಿಗೆ ಬಂದ್ರೆ ಸಾಕು, ನಮ್ಮ ಕೈ ಸೀದಾ ಆರನ್ ಮೇಲೆ ಹೋಗ್ತಾವ. ಆರನ್ನ ಈ ಚಿಕ್ಕಂತ ಗಾಡಿ ಬಿಟ್ಟು ಅಂದ್ರ ಕಿಲೋಮೀಟರ್ ಮುಳ್ಳು ನೆಟ್ಟಿ ನಿಂತು ಎಣ್ಣೆ ರೀತಿ ಕೆಳಗ ಭಾಗ ಮಠ ನಮ್ಮ ಗಾಡಿ ಪವರ್ ಕಡಿಮೆ ಆಗದು ನೋಡ. ಯವ್ವ ಅಷ್ಟು ನಿಮ್ಮ ಗಾಡಿಗೆ ತಾಕತ್ತಷ್ಟ ಯಾಕಂದ್ರೆ ಒಮ್ಮೆ ಈ ಮಾಗುಂಡನ ಗಾಡಿ ಕುಂತು ನೋಡು. ಚಕ್ಕೆ ಇರ್ಲಿ, ದಿಬ್ಬೆ ಇರ್ಲಿ, ಬಗಡೇ ಇರ್ಲಿ, ಮುಳ್ಳೇ ಇರ್ಲಿ, ಕಲ್ಲೇ ಇರ್ಲಿ, ಮೆಟ್ಟಿಗೆ ತಾನು ಹೋಗೋ ಮಟ್ಟ ನಿಲ್ಲೋ ಮಟ್ಟ ಹುಟ್ಟೋದೇ ಗುಟ್ಟಿದ್ದೆ. ಹಳೆ ಮಾಡಿದಾರೆ ಕುಟ್ಟಿದ್ದೆ ನೋಡು. ಈಗ ಸುಮ್ಮ ಸರಳ ನನ್ನ ಕೊಡ ಹೊಡೆದಿಟ್ಟಿ, ಅದು ಬಂಗಾರ ಅಂತ ಕೊಡ, ಸುಮ್ಮ ಅದ್ರ ರೊಕ್ಕ ಕೊಟ್ಟು ಇಲ್ಲಿಂದ ದಾಟ. ಕೇಳ್ದ ನಮ್ಮ ಬಾಯಾಗ ನೀರು ತುಂಬ್ಕೊಂಡ್ ಬಂದಲ್ಲ, ಅದರ ದಂಡ ಮೊದಲು ನೀನು ಕೊಡು. ಏನು ಬಾವಿ ಒಳಗ ನೀರು ತುಂಬಿಕೊಂಡಿದ್ದ ಕೈದಿ ಅಂತ ನ್ಯಾಯ ಅಂತ ಹೇಳ್ತೀನಿ ನೋಡು. ನಮ್ಮ ಬಾಯಾಗ ನೀರಂದ್ರೆ ಭುಜಡಿದ ಗುಂಡಿ ದಂಡ ಕೊಡು, ಇಲ್ಲ ನನ್ನ ಮನಸ್ಸು ತಣ್ಣಗ್ ಮಾಡು.
ಕೆಟ್ಟ ಸಾಮ್ರಾಜ್ಯವನ್ನು ಸುಟ್ಟು ಒಳ್ಳೆ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅಸತ್ಯ ನೀತಿಯನ್ನು ಎತ್ತಿ ತೋರಿಸಲು ಗಂಡು ಗಚ್ಚಾಕಿ ನಿಂತಿದ್ದಾನೆ ಈ ನರಹಂತಕ. ಶಿವ್ಯ, ಇಡೀ ಬ್ರಹ್ಮಾಂಡವೇ ತಲೆ ಮೇಲೆ ಒತ್ತ ನಿಂತಿರುವಾಗ ಆದಿಶೇಷನ ಅವತಾರದ ಈ ನರಹಂತಕ ನಿನ್ನ ಆಸ್ತಿ ಎತ್ತಾಕಲು ಅಸಾಧ್ಯ ಮಾತಲ್ಲ. ಇನ್ನೇ ಕೆಲವು ದಿನಗಳಲ್ಲಿ ನಿನ್ನ ಆಸ್ತಿಗೆ ಒಡೆಯನಾಗಿ ಒಂದಾರೋಪ ಶಿವದಂತ ಅರಳಿ ನಿಂತಿರುವ ನಿನ್ನ ತಂಗಿಗೆ ನಾನು ಗಂಡನಾಗದ ಮಿಂಡ ಆಗದಿದ್ದರೆ ಹೆಸರು ಗರಿತರ ಮಿಂಡ ತಲೆ ಕಟ್ಟವಲಿ ನರಹಂತಕನ. ನಮಸ್ಕಾರ ಧನಿಕರಿಗೆ. ಬರಬೇಕು ಗಂಡುಗಲಿ ಅನಿಸ್ಕೊಂಡಿರುವ ಶಿವನ ಅಣ್ಣನಾದ ವಸಂತನ ಆಗಮನ ನನ್ನ ಮನೆ ಕಡೆ ಬಂದ ಕಾರಣ ಅವ ಸಿಕ್ಕದಾಗಿದ್ದಾಗ ಬರಬೇಕಲ್ಲವೇ ಶ್ರೀಮಂತರೇ? ಅಂದರೆ ನನ್ನ ಮಾತಿನ ಅರ್ಥ ಧನಿಕರಾದ ತಾವು ನಮ್ಮ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟಬೇಕೆಂದು ಬೇಡಿಕೊಳ್ಳ ಬಂದೇನೆ ಶ್ರೀಮಂತರೇ. ಏ ವಸಂತ, ಈ ನರಹಂತಕ ಸರಾಯಿ ಫ್ಯಾಕ್ಟರಿ ಕಟ್ಟಿಸದಲ್ಲಿ ಇಡೀ ಪ್ರಪಂಚವೇ ಎದುರಾಗಿ ರಕ್ತದ ಮಳೆ ಸುರಿದರ ಸಿಂತಿಲ್ಲ ಈ ನಾಡಿನಲ್ಲಿ ನಿಮ್ಮ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟೇ ಕಟ್ಟುತ್ತೇನೆ. ಹಠ ಮಾಡಬೇಡ ಶ್ರೀಮಂತರೇ, ಹಠ ಮಾಡಿ ಛಲವನ್ನು ಸಾಧಿಸಿ ಈ ಬಡವನಿಗೆ ಮುಳ್ಳಾಗಬೇಡಿ ಶ್ರೀಮಂತರೇ, ಈ ಬಡವನ ಬಾಳಿಗೆ ಮುಳ್ಳಾಗಬೇಡಿ. ವಸಂತ, ನಿಮ್ಮ ಹೊಲದಲ್ಲಿ ಸರಾಪೆ ಕಟ್ಟ ದೇಶದಲ್ಲಿ ಇಡೀ ಸರ್ಕಾರವೇ ನನಗೆ ಎದುರಾಗಿ ರಕ್ತದ ಮಳೆ ಸುರಿದರ ಸಂತಿಲ್ಲ ಈ ನಾಡಿನಲ್ಲಿ ಅಂದಾಗ ನೀನು ಎಷ್ಟು ಹೊತ್ತು ಬೇಡಿಕೊಂಡರೆ ಕರಗಲಾರದು ನರಹಂತಕನ ಮನ. ಸುಮ್ಮನೆ ಈ ನರಹಂತಕನ ತೆಲೆಬಿಸಿ ಮಾಡದೆ ಮರ್ಯಾದೆ ಅಂತ ಧನಿಕರಾದ ತಾವು ನಮ್ಮ ಮನೆತನಕ್ಕೆ ನಾಡಾದ ತಾವು ಬಡವರಿಗೆ ಕಣ್ಣಾದ ತಾವು ಈ ರೀತಿ ಮಾತನಾಡೋದು ಸರಿಯಲ್ಲ ಶ್ರೀಮಂತರೇ, ಸರಿಯಲ್ಲ. ನನ್ನ ಹೊಲದಲ್ಲಿ ಪ್ರಾಕ್ಟಿ ಕಟ್ಟ ವಿಷಯನ ಬಿಟ್ಟು ಬೇಕಾದ್ರೆ ನನ್ನ ಪ್ರಾಣವನ್ನು ಕೊಡುತ್ತೇನೆ ಶ್ರೀಮಂತರೇ, ನಿಮಗೆ ಕಾಲಿಗೆ ಸರಿಯಾಚ ಬಡವ. ಈ ನರಹಂತಕ ನಿರ್ಧಾರ ಬದಲಾಗಬೇಕಾದರೆ ನೀನು ನಿನ್ನ
ತಮ್ಮನು ಓದಿಸಲು ನನ್ನಿಂದ 70,000 ಹಣವನ್ನು ಕೊಟ್ಟು ಬಿಡು ಅಂದಾಗ ಬರ್ತದೆ. ನಿಮ್ಮ ಹೊಲದಲ್ಲಿ ಸರ ಕಟ್ಟಿಸುವುದು. ನನ್ನ ಪ್ರಾಣ ಹೋದ್ರೆ ಚಿಂತನೆ ಶ್ರೀಮಂತರೇ, ನನ್ನ ಆಸ್ತಿ ಮಾತ್ರ ಬರೆದು ಕೊಡಲಾರೆ. ಮಗನೇ ಇಂಟು ಹುಲಿಗಳ ನಾಯಕನ ನಟಾಂತಕನ ಹೊಡೆತವನ್ನು ಒಡೆಯಬೇಡಿ ಶ್ರೀಮಂತರೇ, ಒಡೆಯಬೇಡಿ. ನನ್ನನ್ನು ಒಡೆಯದನ್ನು ಮಾಡಿದರೆ ನನ್ನ ತಮ್ಮನಿಗೆ ಗೊತ್ತಾದರೆ ನಿನ್ನ ರುಂಡ ಓದು ಖಂಡಿತ. ರುಂಡ ತೂರಿಗೆ ಒಡೆಯಲಾದ ಈ ಬಹುತೂರಿನರ ಅಂತಕನಿಗೆ ರುಂಡ ತೆಗೆಯುವಷ್ಟು ಸೂರನಿರುವನೇನೆನ್ನ ಒಂದು ವೇಳೆ ಈ ನರ ಅಂತಕನಿಗೆ ಶಕ್ತ ಧೈರ್ಯ ಅವನಲ್ಲಿದ್ದರೆ ನೇರವಾಗಿ ಅವನೇ ಬಂದ ತಡೆಯಲಿ ಈ ಹುಲಿಯನ್ನು ಬಿಟ್ಟು ಕೈಲಾಗದೆ ಹೇಳಿ ಅಂತ ನನ್ನನ್ನು ಕಳಿಸಿರುವನಲ್ಲ ಅವನೇ ಮಾಸೂರ ತಮ್ಮ. ಅಂದು ನಾನು ನನ್ನ ತಮ್ಮನಿಗೆ ತಡೆಯದಿದ್ದರೆ ಇಷ್ಟೊತ್ತಿಗೆ ನಿನ್ನ ಪ್ರಾಣ ಆಕ್ಷೇಪವಾಯಿತು. ಪದರ ಶ್ರೀಮಂತನ ನಾನೊಂದು ನಿಗ್ರಾಡಿದರೆ ನಿನ್ನ ದೇವನು ಮೆಚ್ಚಗೆ ಬಂದೇ ಬರ್ತಾನೆ. ಸೇಡಿಗೆ ಶಿವನಾಗಿ ಆಗಿ ಅಂತಕನ ಸಂಬಂಧ ಗಚ್ಚನಿಗೆ ಏನಾಗಿ ಕುಂತಿರುವನಲ್ಲ ಅವನ್ಯಾವ ಹಿಡಿದತ್ತ ಶಿವನ ಏನೇನಂತ ಈ ಹೃದಯದ ಅಗ್ನಿ ಪರ್ವತದಲ್ಲಿ ನರ ಕಿತ್ತುಕೊಳ್ಳಬೇಡ. ಕೂಗಿದವರ ಕೂಗಿನಲ್ಲಿ ಕರೆದವರ ಕಣ್ಣು ಮಂದಿರುವ ಹನುಮಂತದ ಸೂರ ಶಿವ. ಬರೇ ಶಿವ ಅಷ್ಟಲ್ಲವೇ, ಮರ್ಯಾದಿಂದ ಶಿವರಾಜ್ ಅಂತ ಮಗಳು ಶಿವರಾಜನಂದು ಗುಬ್ಬಚ್ಚಂತ ನಿಗರಾಡಿದರೆ ಸೇಡಿದ ಸರ್ಪವಾಗಿ ಅಂತ ಗುಬ್ಬ ಕಚ್ಚತ್ತಿನಗಳನ್ನ ನಿಂಗಿನೂರಿ ಕುಡ್ತಾನೆ ಈ ನರ ಹಂತಕ. ಸೇಡಿನ ಸರ್ಪವಾಗಿ ನೀನು ನನ್ನಂತ ಗುಬ್ಬಚ್ಚುಗಳ ನಿಂಗಲು ಬಂದರೆ ಅತ್ತಾಗಿ ಹಾರಿ ನಿನ್ನ ಸರ್ಪದಡೆ ಸುಳ್ಳದೆ ಬಿಡುವುದು ಲಾಯಿಸುವ. ಎಲ್ಲಿಯ ರಾಮ್ಕೋರ್ ನನ್ನ ಮಗನೇ, ಗಂಡ ಎದೆ ಸೂರ್ಯ ಅಂದು ಉಂಡನಂತ ಹಾರಾಡಿದರೆ ಆರ್ಯಾರಿ ಭಕ್ತ ನನ್ನ ಎದೆಗೆ ನಿಂತು ಈ ನರ ಹಂತಕ. ಮಗನ ಹಂತಕ, ನೀನು ನನ್ನ ಪ್ರಾಣದ ಉಸಿರು ನಿಲ್ಲಿಸಕ್ಕಿಂತ ಮುಂಚೆ ನಿನ್ನ ದೇಹ ಉಡಿಯಾಗಿ ಹೋಗುವುದು ಶಿವನ ಕೈಯಲ್ಲಿ. ಈ ನರಂತಕ ಈ ಶಿವ ಹುಟ್ಟಿರುವುದೇ ನಿಮ್ಮಂತ ಅಂತಕರ ಸುಳ್ಳಲು. ನರಂತಕ ಮುಗಿದು ನಿನ್ನ ಆಯುಷ. ಬೇಡಪ್ಪ, ಅಂತ ಪಾಪಿಗಳ ಬಂದು ನೀನು ಜೀವನ ಸೇರಬೇಡಪ್ಪ, ಬಿಡವನನ್ನು. ಅಣ್ಣ, ಅಂದು ನೀನು ನನ್ನನ್ನು ತಡೆಯದಿದ್ದರೆ ಇಂದು ಇವನ ಕಾಲು ಹಿಡಿತಿರಲಿಲ್ಲ. ಇವನ ಚಾಟಿಯಟಿಗೆ ತಾಗತಿರಲಿಲ್ಲ. ಜಾಣನಿಗೆ ಮಾತಿನ ಪೆಟ್ಟು ಕತ್ತೆಗೆ ಲೆಕ್ಕ ಪಟ್ಟಂತೆ ಇಂಥ ಕಪ್ಪಿದ ಕೋಣಗಳಿಗೆ ನನ್ನ ಪರಶುರಾಮನ ಗಂಡುಗಳು ಇದ್ದೇನಣ್ಣ. ಅಣ್ಣ, ಅಪ್ಪಡೆ ಕಟ್ಟುಬೋಣ. ಆ ನರಂತಕ ದೇಹ ಇವಾಗ ಮಾಡಿ ನಿನ್ನ ಪಾದಕ ಅರ್ಪಿಸುತ್ತೇನೆ. ಶ್ರೀಮಂತನ ಎಂದು ಪುಂಡನ ಈ ಶ್ರೀಮಂತನಿಗಾಗಿ ಈ ನರ ಹಂತಕನ ಕಾಡಲ್ಲಿ ನಿನ್ನ ತುಳಿಯ ಎಲ್ಲಿ ಬಡ ಶಿವ್ಯ, ಈ ಶ್ರೀಮಂತನ ಎದೆ ಸೀಳುತ್ತೇನೆ ಅಂತ ಬಂದು ನಿನ್ನಂತ ಎಷ್ಟೋ ಪುಂಡರು ಚಂಡರಾಗಿ ಬಿದ್ದಿದ್ದಾರೆ ಈ ನರ ಹಂತಕನ ಕಾಲಡಿಯಲ್ಲಿ.
ಬಿಟ್ಟು ಕೈಲಾಗದೆ ಏಡಿ ಅಂತ ನನ್ನ ಮೇಲೆ ವೈರತ್ವ ಸಾಗಿಸಿದ್ರೆ ಬೇಡ ನನ್ನ ಸರ್ವಸ್ತನು ನರಾಂತಕ ಈ ಗಂಡುಗಳಿಗೆ ಶಿವನ ಸರ್ವಾಸ್ತಿ ಕಸಿದುಕೊಳ್ಳಲು ಜೋಡಿ ಗುಂಡಿಗೆ ನಿನಗೆಲ್ಲಿದ್ದಲೇ ಸೌಕಾರ. ಈ ಆಕಾಶವೇ ದರಿಗಿಳಿಯಲಿ, ಈ ಭೂಮಿಯೇ ಬಾಯಿ ಬಿರಿಯಲಿ. ನಮ್ಮ ಹೊಲದಲ್ಲಿ ನಮ್ಮಣ್ಣ ಸಾಗರಿಗೆ ಆಸ್ಪತ್ರೆ ಕಟ್ಟಿ ಕೊಡುತ್ತೇವೆ. ಇದಕ್ಕೆ ನೀನು ಏನಾದರೂ ಅಡ್ಡ ಬಂದರೆ ನಿನ್ನ ರುಂಡ ಕಡಿದು ನಮ್ಮ ಹೊಲದಲ್ಲಿ ಉಗಿದು ಬರ್ತೇನೆ ಮಗನೇ. ಆಸ್ಪತ್ರೆ ಸತ್ತೇ ಕಡಿಸ್ತಾನೆಂದು ಎದೆ ತಟ್ಟಿ ಹೇಳೋ ಬಡಸಿವ್ಯಾ? ಈ ನರ ಹಂತಕ ಪರಿಮೇಶನ ಕೊಟ್ಟರಲ್ಲವೇನಿ ಆಸ್ಪತ್ರೆ? ರೇ ಮಗ ನರಂತಕ, ನಿನ್ನ ಪರ್ಮಿಷನ್ ತೆಗೆದುಕೊಳ್ಳಲು ನೀನೇ ಸರ್ಕಾರವಲ್ಲ, ಅದಕ್ಕೆಲ್ಲ ಸರ್ಕಾರವಿದೆ. ಸರ್ಕಾರ ಇಡೀ ಸರಕಾರವ ಈ ನರಹಂತಕನ ಅಂಗೈಯಲ್ಲಿ ಬಗೆರೆ ಆಟ ಆಡುತ್ತಿರುವಾಗ ಈ ನರಹಂತಕನ ಒಪ್ಪಿಗೆಲ್ಲದೆ ಯಾವ ಸರ್ಕಾರ ಕೊಡ್ತದೆ ನಿನಗ ಅನುಮತಿ ಎಂದಿದ್ದರೆ ಈ ನರಹಂತಕನಿಗೆ ನೀನು ಸಲಾಮು ಹೊಡೆಯಲೇಬೇಕು. ಈ ಸಮಾಜದಲ್ಲಿ ಜೋಡಿ ಗುಂಡಿಗಿರುವ ವಿಶ್ವಾಸ ಸಲಾ ಮಡಿಯೋದು ಮೂರು ಜನಕ್ಕೆ ಮಾತ್ರ. ನನಗೆ ಜನ್ಮ ಕೊಟ್ಟ ತಂದೆ ತಾಯಿ, ಅದನ್ನು ಬಿಟ್ಟು ನನ್ನ ಜನ್ಮ ಕೊಟ್ಟ ತಂದೆ ತಾಯಿ ಹೆಚ್ಚಾಗಿ ಪ್ರೀತಿಯಿಂದ ಸಾಕಿರುವ ನಮ್ಮಣ್ಣ, ಆ ನಂತರ ನನ್ನ ದೇವರು, ಆ ನಂತರ ನನ್ನ ತಂದೆ ಅರಿವು ಬಸುತ್ತಿರಲು ಬಿಟ್ಟು ಈ ಜನ್ಮದಲ್ಲಿ ನಿನ್ನಂತ ಕಟಕರೆ ಸಲ ಮರಡಿದು ಶರಣೆನಲ್ಲ ರಾಯ್ ಗೊಂಡೆಯ ಸುರಸುವ. ಇದೇ ಬಡವ, ನೀನು ಆಡಿದ ಮಾತು ಇದೇ ನಿಜವಾದರೆ ತಿಳಿಯಲಿ ನಿನ್ನ ಗಂಡಸ್ತನ ಪೌರಸದ ಮಾತು ನೋಡೇ ಬಡುತ್ತೇನೆ. ಶ್ರೀಮಂತರೇ, ನಮ್ಮಿಬ್ಬರ ಗಾದಾಟ ಮುಂದುವರೆದರೆ ಒತ್ತದ ಎದುರುಗಳ ಹಣಗಳು ಬಿದ್ದು ದೇಗುಲಂತ ನಮ್ಮೂರು ಮಚಾಣಾವುದು ಸಂದೇಹನವಿಲ್ಲ. ಇದನ್ನು ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡಿ ಶ್ರೀಮಂತರೇ, ನಿಮಗೆ ಕೈದು ಮುಡಿದು ಬೇಡಿಕೊಳ್ಳುತ್ತೇನೆ. ಕೈಲಾಗದ ಏಡಿ ಅಂತ ಇಲ್ಲಿಗೆ ಬಿಟ್ಟು ಬಿಡು ಅಂತ ಹೇಳುವ ವಸಂತ, ನಾಳೆ ಆಗಸ್ಟ್ 15ರಂದು ನಿಮ್ಮ ಹೊಲದಲ್ಲಿ ಅಡಗಲ್ಲ ಸಂಭ್ರಮ ಖಂಡಿತ ನಡೆಯುತ್ತೆ. ಅದನ್ನು ತಪ್ಪಿಸಲು ನಿನಗ ಸಾಧ್ಯವಿಲ್ಲ, ನಿಮ್ಮಪ್ಪನಗ ಸಾಧ್ಯವಿಲ್ಲ. ನರಂತಕ, ಈ ಶಿವ ಜೀವಂತವಾಗಿರಲು ಅದು ಮಾತ್ರ ನಿನಗೆ ಸಾಧ್ಯವಿಲ್ಲ. ನೀನು ಡೇಟ್ ಫಿಕ್ಸ್ ಮಾಡು, ಇದೇ ಆಗಸ್ಟ್ 15ರಂದು ನಿನ್ನ ರುಂಡ ಕಡಿದು ಅಡಿಗೆಲ್ಲ ಆಸ್ಪತ್ರೆ ಸಂಬಂಧದ ಅಡಿಗೆಲ್ಲ ಸಮಾರಂಭಕ್ಕೆ ತೆಂಗಿನಕಾಯಿನಾಗಿ ಹೊಡೆದು ನಿನ್ನ ರಕ್ತದಿಂದ ಅಡಿಗೆಲ್ಲ ಸಮಾರಂಭದ ದೀಪ ಉರಿಸದಿದ್ದರೆ ನನ್ನ ಹೆಸರು ಶೇಡಿಗಾಗಿ ಸಿಡಿದೆದ್ದ ಶಿವನೇ ಅಲ್ಲ. ಬೇಡ, ಈ ಕಚರ ನನ್ನ ಮಗನ ಕೂಡ ಏನ್ ಮಾತು? ಹೋಗು, ನಿನಗೇನು ತಿಳಿಯಬೇಕು ಈ ನರಹಂತಕನ ಕುತಂತ್ರ? ನಾಳೆ ನಿನಗೆ ಒಂದು ಗತೆ ಕಾಣಿಸದಿದ್ದರೆ ನನ್ನ ಹೆಸರು ನರಹರಿ ನರಹಂತಕನೇ ಅಲ್ಲ.